ನಮ್ಮ ಶಿವಾಜಿರಾವ್ ಸಗರ್ ಅವರು ಸಂಗೀತ ಒಂದು ವೇದ, ಈ ಸಂಗೀತದ ಬಗ್ಗೆ ಅವರು ಬಹಳಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಈ ಸಂಗೀತ ಭಾರತೀಯಲ್ಲಿ ಬೆಳೆಸಲಿಕ್ಕೆ ನಮ್ಮ ಮೂಲ ಕಾರಣೀಭೂತರು ನಮ್ಮ ಹನುಮೇ ಗುರುಜಿಯವರು ಹಾಗೂ ಎಸ್ ಕೆ ಪಾಟೀಲ್ ಅವರು ಆದಂತಹ ಶಿವಾಜಿರಾವ್ ಸಗರ್ ಅವರು ಕೂಡ ಈ ನಮ್ಮ ಭಾರತೀಯ ಬೀದರ್ ಜಿಲ್ಲೆ ರಾಷ್ಟ್ರ ಮಟ್ಟದಲ್ಲಿ ಕಲಾವಿದರು ತಯಾರು ಮಾಡಿದ್ದಾರೆ. ಅದಕ್ಕೆ ಅವರೊಂದು ಬೇಡಿಕೆ ಸಾಹೇಬರಿಗೆ ಕೊಟ್ಟಿದ್ದಾರೆ, ಒಂದು ಸಂಗೀತ ಭವನ ನಿರ್ಮಾಣ ಮಾಡಬೇಕಂತ ಅವರು ಕೋರಿಕೆ ನಿಮ್ಮಲ್ಲಿ ಇದೆ. ಅದಕ್ಕೆ ತಾವು ಸಹಕರಿಸ್ತಾ ಅಂತ ನಾನು ಕೇಳುತ್ತಾ ಈಗ ಸನ್ಮಾನ ಕಾರ್ಯಕ್ರಮವನ್ನು ಮೊಟ್ಟ ಮೊದಲನೇದಾಗಿ ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀ ಸಾಗರ್ ಈಶ್ವರ್ ಖಂಡ್ರೆ ಸಾಹೇಬ್ ಜಿ, ಬೀದರ್ ಲೋಕಸಭಾ ಸದಸ್ಯರು, ಜನಪ್ರಿಯ ನಾಯಕರು, ಯುವ ನಾಯಕರು, ಲೋಕಸಭೆಯಲ್ಲಿ ಅತಿ ಚಿಕ್ಕ ವಯಸ್ಸಿನ ಯುವ ನಾಯಕರು ಆಗಿದಂತಹ ಬೆಳೆದಂತಹ ಈ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಾದಬ್ರಹ್ಮ ಸಂಗೀತ ಸಂಚಾಲಕರಾದಂತಹ ಶ್ರೀ ಶಿವಾಜಿರಾವ್ ಸಗರ್ ಅವರು ಸನ್ಮಾನಿಸಬೇಕಂತ ಅವರಿಗೆ ವಿನಂತಿಸಿಕೊಳ್ತೇವೆ. ಶ್ರೀ ಶಿವಾಜಿರಾವ್ ಸಗರ್ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ ರಾಜೇಶ್ ಪಾಟೀಲ್ ಮಹಾರಾಜ್ ಗುಂಜರ್ಕೇಕರ್ ಅವರಿಗೆ ನಮ್ಮ ಶಿವಾಜಿರಾವ್ ಸಗರ್ ಅವರು ಸನ್ಮಾನಿಸ್ತಾ ಇದ್ದಾರೆ. ಅದಕ್ಕೆ ತದನಂತರ ನಮ್ಮ ಬೀದರ್ ಜಿಲ್ಲೆಯ ಲೋಕಸಭಾ ಸದಸ್ಯರಾದಂತಹ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ನಮ್ಮ ಶಿವಾಜಿರಾವ್ ಸಗರ್ ಅವರು ಸನ್ಮಾನಿಸಬೇಕಂತ ಅವರಿಗೆ ವಿನಂತಿಸಿಕೊಳ್ತೇನೆ. ಸನ್ಮಾನವನ್ನು ಸ್ವೀಕರಿಸಿದಂತಹ ನಮ್ಮ ಲೋಕಸಭಾ ಸದಸ್ಯರಾದಂತಹ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ಧನ್ಯವಾದ. ಅವರು ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಹೋಗುವುದಿದೆ, ಕಾರ್ಯಕ್ರಮದಲ್ಲಿ ಬಹಳಷ್ಟು ಅಮೂಲ್ಯವಾದಂತಹ ಸಮಯವನ್ನು ನೀಡಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಅವರ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲು ಅವರಿಗೆ ವಿನಂತಿಸಿಕೊಳ್ತೇನೆ. ಶ್ರೀ ಸಾಗರ್ ಖಂಡ್ರೆ, ಲೋಕಸಭಾ ಸದಸ್ಯರು, ಬೀದರ್. ವೇದಿಕೆ ಮೇಲೆ ಉಪಸ್ಥಿತರಿರುವ ಮಹಾರಾಜರನ್ನು ನನ್ನ ಗೌರವ ನಮನಗಳನ್ನು ಸಲ್ಲಿಸಿ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯಮಾನ್ಯರಿಗೂ, ಇಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ಪಂಡಿತ್ ಶಾಂತರಾಮ್ ಚಿಗ್ರಿ ಗುರುಜಿಯವರ ಜನ್ಮದಿನ ನಿಮಿತ್ತ ನಾವು ಈ ಸಂಗೀತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬಹಳ ತುಂಬಾ ಸಂತೋಷ ಆಗ್ತಾ ಇದೆ, ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಇವತ್ತಿನ ದಿವಸ ಸಂಗೀತ ತಂಡದವರು ಕೂಡ ಬಂದಿದ್ದಾರೆ, ಇಂಡಿಯನ್ ಐಡಲ್ನಿಂದ ಗಾಯಕ್ವಾಡ್ ಅವರು ಬಂದಿದ್ದಾರೆ. ಎಲ್ರಿಗೂ ನಾನು ಶುಭಾಶಯಗಳನ್ನು ನಾನು ಸಲ್ಲಿಸುತ್ತೇನೆ. ನನಗೆ ಮತ್ತೆ ನಾಳೆನಿಂದ ನಂದು ಚಳಿಗಾಲ ಸೆಷನ್ ಪ್ರಾರಂಭ ಆಗ್ತಾ ಇದೆ ಡೆಲ್ಲಿಯಲ್ಲಿ. ಅದಕ್ಕೆ ನನ್ನ ಫ್ಲೈಟ್ ಇದೆ 9 ಗಂಟೆಗೆ, ಅದಕ್ಕೆ ನಾನು ಬಿಡಬೇಕಾಗಿದೆ. ಅದಕ್ಕೆ ಬೇರೆಯವ್ರ ಸನ್ಮಾನಕ್ಕಿಂತ ಪೂರ್ವದಲ್ಲೇ ನಾನು ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು. ನಾನು ಮಾತಾಡಿದ ತಕ್ಷಣ ನಾನು ಹೋಗ್ಬೇಕಾಗಿದೆ. ಇವತ್ತಿನ ದಿವಸ ಸಂಗೀತ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಬಹಳ ಒಳ್ಳೆ ರೀತಿಯಲ್ಲಿ ನೀವು ಮಾಡ್ತಾ ಇದ್ದೀರಿ. ಸಂಗೀತ ಅಂತಂದ್ರೆ ತುಂಬಾ ಸಂತೋಷ ಆಯ್ತದೆ, ಮನಸ್ಸಿಗೂ ಕೂಡ ಒಂದು ಶಾಂತಿ ಸಿಗ್ತದೆ, ನೆಮ್ಮದಿ ಸಿಗ್ತದೆ. ಎಲ್ಲ ನಮ್ಮ ಜೀವನದ ಒತ್ತಡದಲ್ಲಿ ನಾವು ಬಂದು ಒಂದು ಸಂಗೀತ ನಾವು ಕೇಳಿದಾಗ ನಮಗೂ ಬಹಳ ಖುಷಿ ಆಗುತ್ತೆ. ಶಿವಾಜಿ ಸಗರ್ ಸತತವಾಗಿ ಸುಮಾರು 30 ವರ್ಷಗಳಿಂದ ಅವ್ರು ಮಾಡ್ತಾ ಬಂದಿದ್ದಾರೆ. ಹಿಂದೆನೂ ಕೂಡ ನಮ್ಮ ಸಂಗೀತ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೀವಿ. ಯಾವಾಗಲೂ ನಮ್ಮ ಪರಿವಾರ ನಿಮ್ಮ ಜೊತೆ, ನಾವು ನಿಮ್ಮ ಸಂಗೀತ ಯಾವುದೇ ಸಂಗೀತ ಕಾರ್ಯಕ್ರಮದಲ್ಲೂ ನಾವು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ನಾವು ಸಹಕಾರ ನಾವು ಮಾಡ್ತಾ ಬಂದಿದ್ದೀವಿ. ಹಿಂದೆನೂ ಮಾಡಿದ್ದೀವಿ, ಮುಂದೆನೂ ನಾವು ಮಾಡ್ತೀವಿ. ಹಿಂದೆ ನೀವು ಸಂಗೀತ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಎಲ್ಲ ಯಶಸ್ವಿಯಾಗಲಿ, ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತ ನಾನು ಹಾರೈಸಿ ಮತ್ತೊಂದ್ಸಲ ನಮ್ಮೆಲ್ಲರಿಗೂ ನನ್ನ ವತಿಯಿಂದ ನನಗೆ ಬಹಳ ಒಳ್ಳೆ ರೀತಿಯಲ್ಲಿ ಬರಮಾಡಿಕೊಂಡು ಸ್ವಾಗತ ಹಾಗೂ ಸನ್ಮಾನ ಮಾಡಿದ್ದೀರಿ, ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಂದೆಯವರ ಪರವಾಗಿ ನಮ್ಮ ತಂದೆಯವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬ್ ಬರಬೇಕಾಗಿತ್ತು, ಆದರೆ ಅವರ ಅನಿವಾರ್ಯ ಕಾರಣದಿಂದ ಬೇರೆ ಕಡೆ ಇದ್ದಾರೆ, ಅವರಿಗೆ ಬರ್ಲಕ್ಕೆ ಆಗಲಿಲ್ಲ. ಅವ್ರ ಪರವಾಗಿ ನಾನು ಬಂದಿದ್ದೀನಿ. ಮತ್ತೊಂದ್ಸಲ ತಮ್ಮೆಲ್ಲರಿಗೂ ನನ್ನ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸುತ್ತೀನಿ. ಧನ್ಯವಾದ. ನಮ್ಮ ಬೀದರ್ ಲೋಕಸಭಾ ಸದಸ್ಯರಾದಂತಹ ಶ್ರೀ ಸಾಗರ್ ಖಂಡ್ರೆ ಅವರು ತಮ್ಮ ಮಾತನಾಡಿದಂಥವರಿಗೆ ನಮ್ಮೆಲ್ಲ ನಾದಬ್ರಹ್ಮ ಸಂಗೀತ ವಿದ್ಯಾಲಯದಿಂದ ಧನ್ಯವಾದಗಳು ಅವರಿಗೆ. ಈಗ ಸನ್ಮಾನ ಕಾರ್ಯಕ್ರಮ ನಮ್ಮ ಶ್ರೀ ವಿಲಾಸ್ ಬಕ್ಕ, ಪ್ರಸಿದ್ಧ ವ್ಯಾಪಾರಸ್ಥರು ಭಾರತಿ ಅವರಿಗೆ ನಮ್ಮ ಕಮಲಾಕರ್ ಕುಲಕರ್ಣಿ ಅವರು ಸನ್ಮಾನಿಸಬೇಕಂತ ವಿನಂತಿಸಿಕೊಳ್ತೀನಿ. ಸನ್ಮಾನ ಕಾರ್ಯಕ್ರಮ ಮುಂದುವರಿತಾ ನಮ್ಮ ವಿಲಾಸ್ ಬಕ್ಕ ಪ್ರಸಿದ್ಧ ವ್ಯಾಪಾರಸ್ಥರು ಅವರಿಗೆ ನಮ್ಮ ಕಮಲಾಕರ್ ಕುಲಕರ್ಣಿ ತಬಲಾವಾದಕರು ಅವರು ಅವರ ಅಮೃತ ಹಸ್ತದಿಂದ ಸನ್ಮಾನವನ್ನು ಮಾಡಬೇಕಂತ ಅವರಿಗೆ ವಿನಂತಿಸಿಕೊಳ್ತೇನೆ. ತದನಂತರ ನಮ್ಮ ಕಮಲಾಕರ್ ಕುಲಕರ್ಣಿ ಅವರು ತದನಂತರ ಹಿರಿಯರಾದಂತಹ ಶ್ರೀ
ಶಾಂತವೀರ್ ಕೇಸ್ಕರ್ ಅವರು ಬಾತ್ರೂಮ್ರ ಅವರಿಗೆ ನಮ್ಮ ವಿನಾಯಕ್ ಚೌಧರಿ ಅವರು ಈ ಕಾರ್ಯಕ್ರಮವನ್ನು ಸನ್ಮಾನಿಸಬೇಕು. ಅವರಿಗೆ ನಮ್ಮ ಶಾಂತವೀರ್ ಕೇಸ್ಕರ್ ಬಾತ್ರೂಮ್ರ ಅವರಿಗೆ ವಿನಾಯಕ್ ಚೌಧರಿ ಅವರು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಬಸವರಾಜ್ ಮುದ್ದ ಬಾತಮ್ರ ಅವರಿಗೆ ನಮ್ಮ ಗಿರಿ ಮಹಾರಾಜ್ ಅವರು ಸನ್ಮಾನವನ್ನು ಮಾಡಬೇಕಂತ ವಿನಂತಿಸಿಕೊಳ್ತೇನೆ. ಬಸವರಾಜ್ ಮುದ್ದ ಬಾತಮ್ರ ಅವರಿಗೆ ನಮ್ಮ ಗಿರಿ ಮಹಾರಾಜ್ ಅವರು ಸನ್ಮಾನಿಸಬೇಕಂತ ವಿನಂತಿಸಿಕೊಳ್ತೇನೆ. ಅದೇ ರೀತಿ ಅಬ್ದುಲ್ ಭಯ್ಯ ಪಾಲ್ಕಿ ತಾಲೂಕಾ ಕಾಂಗ್ರೆಸ್ ಕಮಿಟಿ ಮೈನಾರಿಟಿ ಅಧ್ಯಕ್ಷರಿಗೆ ನಮ್ಮ ಶಿವಾಜಿರಾವ್ ಸಗರ್ ಅವರು ಸನ್ಮಾನಿಸಬೇಕಂತ ವಿನಂತಿಸಿಕೊಳ್ತೇನೆ. ಅಬ್ದುಲ್ ಭಯ್ಯ ಬಾತ್ಬೇಕರ್ ತಾಲೂಕಾ ಮೈನಾರಿಟಿ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು. ತದನಂತರ ಅತಿಥಿಗಳಾದಂತಹ ಶ್ರೀ ಅಶೋಕ್ ನಡೋದೆ ರಿಟೈರ್ಡ್ PSI ಅವರಿಗೆ ನಮ್ಮ ಶಿವಾಜಿರಾವ್ ಸಗರ್ ಅವರು ಸನ್ಮಾನಿಸಬೇಕಂತ ವಿನಂತಿಸಿಕೊಳ್ತೇನೆ. ತಾಲೂಕಾ ಮೈನಾರಿಟಿ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂತಹ ಶ್ರೀ ಅಬ್ದುಲ್ ಭೈ ಅವರಿಗೆ ಶಿವಾಜಿರಾವ್ ಸಗರ್ ಅವರು ಸನ್ಮಾನಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀ ಅಶೋಕ್ ನಿರೋಧಿ ರಿಟೈರ್ಡ್ PSI ಅವರನ್ನು ನಮ್ಮ ಚಂದ್ರಕಾಂತ್ ಹೇಮಂತ್ಪುರಿ ಭಾರತೀಯ ಪ್ರಸಿದ್ಧ ವ್ಯಾಪಾರಸ್ಥರು ಅವರು ಸನ್ಮಾನಿಸಬೇಕಂತ ವಿನಂತಿಸಿಕೊಳ್ತೇನೆ. ಶ್ರೀ ಅಶೋಕ್ ನಿರೋಧಿ ರಿಟೈರ್ಡ್ PSI ಬೀದರ್ ಅವರಿಗೆ ನಮ್ಮ ಚಂದ್ರಕಾಂತ್ ಹೇಮಂತ್ಪುರಿ ಅವರು ಸನ್ಮಾನಿಸಬೇಕಂತ ವಿನಂತಿಸಿಕೊಳ್ತೇನೆ. ಅಶೋಕ್ ನಿರೋಧಿ ಅವರಿಗೆ. ತದನಂತರ ನಮ್ಮ ಪ್ರೌಢಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀ ಬಾಲಾಜಿ ಕಾಂಬಳೆ ಅವರಿಗೆ ನಮ್ಮ ವಿನಾಯಕ್ ಚೌಧರಿ ಅವರು ಸನ್ಮಾನಿಸಬೇಕು. ಅಶೋಕ್ ನಿರೋಧಿ ರಿಟೈರ್ಡ್ PSI ನಮ್ಮ ಚಂದ್ರಕಾಂತ್ ಹೇಮಂತ್ಪುರಿ ಅವರು. ಬಾಲಾಜಿ ಕಾಂಬಳೆ ಸರ್ ಅವರಿಗೆ ವಿನಾಯಕ್ ಚೌಧರಿ ಅವರು ಸನ್ಮಾನಿಸಬೇಕಂತ ನೆನೆಸ್ಕೊಳ್ತೀನಿ. ಅದೇ ರೀತಿ ನಮ್ಮ ಮಾರುತಿರಾವ್ ತಾಲೂಕೆ ಶಿಕ್ಷಕರು ಅವರಿಗೂ ಕೂಡ ನಮ್ಮ ರಾಜ್ಕುಮಾರ್ ಕುರ್ಕರ್ ಅವರು ಸನ್ಮಾನ ಮಾಡಬೇಕಂತ ವಿನಂತಿಸ್ಕೊಳ್ತೀನಿ. ತದನಂತರ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ಈ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ನಾವು ಆಗಮಿಸಿ ತಮ್ಮ ಅಮೂಲ್ಯವಾದಂತಹ ಶ್ರಮವನ್ನು ನೀಡಿ ಕಾರ್ಯಕ್ರಮ ತಂದಿದ್ರಿ. ಅದಕ್ಕೆ ನಮ್ಮ ಶಿವ ಲೋಕಂಡೆ ಅಣ್ಣವರಿಗೆ ನಮ್ಮ ಶಿವಾಜಿರಾವ್ ಸಗರ್ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ಅವರ ಪರಿವಾರ ಧರ್ಮಪತ್ನಿ ಸಮೇತ ಅವರಿಗೆ ಸನ್ಮಾನವಿದೆ. ಅವರ ಧರ್ಮಪತ್ನಿಯರು ವೇದಿಕೆ ಬರಬೇಕು ಅಂತ ವಿನಂತಿಸಿಕೊಳ್ತೇನೆ. ಅವರು ಮಿಸೆಸ್ ಲೋಕಂಡೆ ಅವರು ವೇದಿಕೆ ಬರಬೇಕು. ಶ್ರೀ ಶಿವ ಲೋಕಂಡೆ ನಮ್ಮ ಭಾರತೀಯ ಯುವ ನಾಯಕರು ಹಾಗೂ ಧರ್ಮಪತ್ನಿಯವರಾದಂಥ ವೇದಿಕೆ ಬರ್ತಾ ಇದ್ದಾರೆ. ಅವರ ನಮ್ಮ ಈ ನಾಥಬ್ರಹ್ಮ ಸಂಗೀತ ವಿದ್ಯಾಲಯದಿಂದ ಇವರನ್ನು ಸನ್ಮಾನಿಸಲು ಶ್ರವಂತಿ ಚಂದ್ರಕಲಾ ಮಾರ್ಕರಿಯವರು ಕೂಡ ವೇದಿಕೆ ಬರಬೇಕು. ಈ ಧರ್ಮ ಪತ್ನಿ ಜೊತೆಗೆ ಶಿವ ಲೋಕಂಡೆ ಪರಿವಾರಕ್ಕೆ ನಾವು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಶ್ರವಂತಿ ಚಂದ್ರಕಲಾ ವೇದಿಕೆ ಬರಬೇಕು. ಚಂದ್ರಕಲಾ ಮಾರ್ಕರಿಯವರು ಕೂಡ ವೇದಿಕೆ ಬರಬೇಕು. ಈ ಲೋಕಂಡೆ ಪರಿವಾರಕ್ಕೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಅದಕ್ಕೆ
ನಮ್ಮ ಈ ನಾದಬ್ರಹ್ಮ ಸಂಗೀತ ವಿದ್ಯಾಲಯದ ಸಂಚಾಲಕರಾದಂತಹ ಶಿವಾಜಿರಾವ್ ಸರ್ ಅವರು ನಮ್ಮ ಗುಂಜರಕೆರೆ ಮಹಾರಾಜ್ ಅವರು ಕೂಡ ಸನ್ಮಾನಿಸ್ತಾ ಇದ್ದಾರೆ. ಈ ಲೋಕಲ್ಯ ಪರಿವಾರಕ್ಕೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಶ್ರವಂತಿ ಮತ್ತು ಚಂದ್ರಕಲಾ ಮಾನ್ಕರೆ ಅವರು ಈ ವೇದಿಕೆ ಬಂದು ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಈ ಸನ್ಮಾನವನ್ನು ನಮ್ಮ ನಾದಬ್ರಹ್ಮ ಸಂಗೀತ ವಿದ್ಯಾಲಯದ ವತಿಯಿಂದ ಶ್ರೀ ಶಿವಾಜಿರಾವ್ ಸರ್ ಅವರು ಸಂಚಾಲಕರು ಈ ದಂಪತಿಯವರಿಗೆ ಪುಷ್ಪಹಾರದೊಂದಿಗೆ ಸನ್ಮಾನವನ್ನು ನಡೀತಾ ಇದೆ. ಎಲ್ಲರೂ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ನಮ್ಮ ಚಂದ್ರಕಲಾ ಮಾನ್ಕರೆಯವರು ಸರ್ವಂತ ಅವರು. ನಮ್ಮ ಲೋಖಂಡೆ ಪರಿವಾರಕ್ಕೆ ಈ ಶಾರದಾ ನಾದಬ್ರಹ್ಮ ಸಂಗೀತ ವಿದ್ಯಾಲಯದ ವತಿಯಿಂದ ಸನ್ಮಾನ. ಈ ಕಾರ್ಯಕ್ರಮವನ್ನು ಸನ್ಮಾನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ. ಈ ಸನ್ಮಾನವನ್ನು ಸ್ವೀಕರಿಸಿದಂತಹ ನಮ್ಮ ಲೋಖಂಡೆ ಪರಿವಾರಕ್ಕೆ ನಮ್ಮ ಈ ನಾದಬ್ರಹ್ಮ ಸಂಗೀತ ವಿದ್ಯಾಲಯದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸನ್ಮಾನವನ್ನು ನಮ್ಮ ನಾದಬ್ರಹ್ಮ ಸಂಗೀತ ವಿದ್ಯಾಲಯದ ಸಂಚಾಲಕರು ಶ್ರೀ ಶಿವಾಜಿರಾವ್ ಸರ್ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಈ ಭಾರತೀಯತೆ ನಮ್ಮೆಲ್ಲರನ್ನು ಈ ಸಂಗೀತ ಕಲೆಯನ್ನು ಪರಿಚಯಿಸುವ ಮಾಡಿಕೊಳ್ಳಲಿಕ್ಕೆ ಈ ಕಲೆಯನ್ನು ಸಂಗೀತವನ್ನು ನಮ್ಮೆಲ್ಲರೂ ಭಾರತ ಸಂಸ್ಕೃತಿಯನ್ನು ಬಿಟ್ಟು ಪಾಶ್ಚಾತ್ಯ ಸಂಸ್ಕೃತಿಯನ್ನು ನಾವು ಬಹಳಷ್ಟು ನಮ್ಮ ಯುವಕರು ದುಶ್ಚಟಗಳಿಗೆ ಬೆಳೆಯುವ ಆಗಬಾರದು. ಆ ಉದ್ದೇಶದಿಂದ ಸಂಗೀತವನ್ನು ಬೆಳಿಬೇಕು. ನಮ್ಮ ಭಾರತೀಯ ತಾಲೂಕಿನಲ್ಲಿ ನಮ್ಮ ಯುವಕರು ಸಂಗೀತವನ್ನು ಕಲಿಬೇಕು. ಆ ಉದ್ದೇಶದಿಂದ ಈ ಪ್ರತಿ ವರ್ಷ ಈ ಬಸಂತ ಪಂಚಮಿ ಆಗಲಿ ನಮ್ಮ ಭವಾನಿ ದೇವಾಲಯದಲ್ಲಿ ಪ್ರತಿ ವರ್ಷ ದಸರಾ ಮಹೋತ್ಸವಕ್ಕೆ ಸಂಗೀತ ಕಾರ್ಯಕ್ರಮ ಆಗಲಿ ಇವೆಲ್ಲರೂ ನಡೀತೇವೆ. ಈ ಸನ್ಮಾನ ಕಾರ್ಯಕ್ರಮವು ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದಂತಹ ಶ್ರೀ ಈ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಈ ರಾಷ್ಟ್ರಮಟ್ಟದ ಕಲಾವಿದರು ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಇವರು ಇಂಡಿಯನ್ ಐಡಲ್ ಹಾಗೂ ಸಾರೆಗಮಪ ವಿನರ್ ಆಗಿ ನಮ್ಮ ದೇಶದ ಕೀರ್ತಿ ಭಾರತದಲ್ಲಿ ಅಷ್ಟೇ ಇಲ್ಲ ಇಡೀ ರಾಷ್ಟ್ರದಲ್ಲಿ ನಮ್ಮ ಜಗತ್ತಿನಲ್ಲಿ ನಮ್ಮ ಈ ಯುವ ಸಹೋದರಿಯರು ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಇವರಿಗೆ ಸನ್ಮಾನಿಸಲು ಶ್ರೀಮತಿ ಮಹಾದೇವಿ ರಾಹುಲ್ ಸಗರ್, ಕೀರ್ತಿ ಗಜಲ್ಬಾ, ಸುಮನ್ ಮರ್ಡೆ ಇವರು. ಶ್ರೀಮತಿ ಮಹಾದೇವಿ ರಾಹುಲ್ ಸಗರ್, ಕೀರ್ತಿ ಗಜಲ್ಬಾ, ಸುಮನ್ ಇವರನ್ನು ವೇದಿಕೆಗೆ ಬಂದು ಮಾನಂದ ಸ್ವಾಮಿಯವರು ಇವರು ವೇದಿಕೆಗೆ ಬಂದು ನಮ್ಮ ಇಂಡಿಯನ್ ಐಡಲ್ ಕಾನ್ಸರ್ಟ್ ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡನ್ನು ಈ ಕಲಾವಿದರಿಗೆ ಸನ್ಮಾನ ಮಾಡಬೇಕಂತ ವಿನಂತಿಸಿಕೊಳ್ತೀನಿ. ನಮ್ಮ ಈ ಇಂಡಿಯನ್ ಐಡಲ್ ಕಲಾವಿದರು ನಮ್ಮ ಸಾರೆಗಮಪ ಕಲಾವಿದರು ವಿನ್ನರ್ ಆಗಿರುವಂತಹ ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್, ಸುರೇಖಾ ಮೇಡಮ್ ಕೂಡ ವೇದಿಕೆಗೆ ಬಂದು ಇವರನ್ನು ಸನ್ಮಾನಿಸಬೇಕು. ಸುರೇಖಾ ಮೇಡಮ್ ಅವರು ಈ ಸನ್ಮಾನ ಇವರು ಮೂಲತಃ ಅಹಮದನಗರದವರು. ಈ ಸಹೋದರಿಯರು ಇವರ ತಂದೆ ಆದಂತಹ ಶ್ರೀ ಪಂಡಿತ್ ಅಂಗದ್ ಗಾಯಕ್ವಾಡ್ ಅವರು ಕೂಡ ಒಂದು ಶ್ರೇಷ್ಠವಾದಂತಹ ಪ್ರಸಿದ್ಧವಾದಂತಹ ಗಾಯಕರು, ಹಾರ್ಮೋನಿಯಂ ವಾದಕರಾಗಿದ್ದಾರೆ. ಅವರು ಈ ಇಬ್ಬರು ಸಹೋದರಿ ಮಕ್ಕಳಿಗೆ ರಾಷ್ಟ್ರ ಮಟ್ಟದಲ್ಲಿ ಬೆಳೆಸಿ ಇಡೀ ನಮ್ಮ ದೇಶದ ನಮ್ಮ ರಾಷ್ಟ್ರದ ಕೀರ್ತಿಯನ್ನು ಬೆಳೆಸಿದಂತಹ ಈ ಪಂಡಿತ್ ಅಂಗದ್ ಗಾಯಕ್ವಾಡ್ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಇಂಥ ಸುಪುತ್ರಿಯರು
ಹುಟ್ಟಿ ಈ ನಮ್ಮ ರಾಷ್ಟ್ರದ ಕೀರ್ತಿಯನ್ನು ಇಡೀ ಹೊರದೇಶದಲ್ಲಿ ಬಳಸಿದಂಥ ಈ ಸಹೋದರಿಯರಿಗೆ ಅವರನ್ನು ನಾವು ಬಹಳಷ್ಟು ಅಭಿನಂದಿಸಬೇಕು ಮಾಡಿಕೊಟ್ಟು ಪಂಡಿತ್ ಅಂಗದ್ ಗಾಯಕ್ವಾಡ್ ಅವರಿಗೆ ಎಲ್ಲರೂ ಚಪ್ಪಾಳೆ ತಟ್ಟಿ ಈ ಸಹೋದರಿಯರಿಗೆ ನಮ್ಮ ಜಗತ್ತಿನಲ್ಲಿ ಪ್ರಸಿದ್ಧ ಈ ಸಂಗೀತ ಕಲೆಯನ್ನು ಇನ್ನೂ ಬೆಳೆಸಬೇಕು, ಇನ್ನೂ ಎತ್ತರ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ವಿಶ್ವ ಮಟ್ಟದಲ್ಲಿ ಬೆಳೆಸಲಿಕ್ಕೆ ಅವರಿಗೆ ನಾವೆಲ್ಲರೂ ಗುರಿದುಂಬಿಸುವಂತ ಕೆಲಸ ಮಾಡಿದ್ರು. ಅದೇ ರೀತಿ ಪರಮೇಶ್ವರ್ ಸಗರ್ ವೇದಿಕೆಗೆ ಬರಬೇಕು. ಪರಮೇಶ್ವರ್ ಸಗರ್ ಅವರು ಈ ವೇದಿಕೆಗೆ ಬರಬೇಕು. ಈ ಕಾರ್ಯಕ್ರಮವನ್ನು ಇವತ್ತ ಈ ನಾಗಬ್ರಹ್ಮ ಸಂಗೀತ ವಿದ್ಯಾಲಯದಿಂದ ಈ ಇಂಡಿಯನ್ ಐಡಲ್ ಕಲಾವಿದರು ಈ ನಮ್ಮ ಬಾಲಿಕೆಯಲ್ಲಿ ಬಂದು ಈ ಅವರ ಕಲೆಯನ್ನು ನಮಗೆ ರಾಹುಲ್ ಸಗರ್ ಅವರು ವೇದಿಕೆ ಬರಬೇಕು. ರಾಹುಲ್ ಸಗರ್ ಅವರು ಪುಟ್ಟರಾಜ ಗವಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಹೆಬ್ಬಾರ್ ಅವರು ಕೂಡ ಧರ್ಮಪತ್ನಿ ಸಹಪರಿವಾರದಿಂದ ಅವರು ಕೂಡ ಈ ಅಂಜಲಿ ಗಾಯಕ್ವಾಡ್ ಹಾಗೂ ನಮ್ಮ ನಂದಿನಿ ಗಾಯಕ್ವಾಡ್ ಇಬ್ಬರ ಸಹೋದರಿಯರಿಗೆ ನಮ್ಮ ಈ ಸನ್ಮಾನ ಮಾಡ್ತಾ ಇದ್ದಾರೆ. ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಇವರಿಗೆ ನಮ್ಮ ಪುಟ್ಟರಾಜ ಗವಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಹೆಬ್ಬಾರ್ ಸರ್ ಅವರು ಈ ಇಬ್ಬರ ಸಹೋದರಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೀತಾ ಇದೆ. ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್. ಪುಂಡಲೀಕರಾವ್ ಪಾಟೀಲ್ ಅವರು ಕೂಡ ವೇದಿಕೆ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಧನ್ಯವಾದ ಮಾಡಿಕೊಳ್ತೇನೆ. ಈ ನಮ್ಮ ಪುಟ್ಟರಾಜ್ ಗವಾಯಿ ಅವರ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಹೆಬ್ಬಾರ್ ಸರ್ ಅವರ ಸಹಪತ್ನಿ ಸಹಿತ ಪರಿವಾರ ಸಮೇತ ಅವರು ಈ ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಯುತ್ತದೆ. ಅವರಿಗೆ ನಮ್ಮ ಪರವಾಗಿ ಈ ನಾದಬ್ರಹ್ಮ ಸಂಗೀತ ಪರವಾಗಿ ವಿದ್ಯಾಲಯದ ವತಿಯಿಂದ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯನ್ನು ಗೊಳಿಸಲಿಕ್ಕೆ ನಮ್ಮ ಪುಟ್ಟರಾಜ ಗವಾಯಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಹೆಬ್ಬಾರ್ ಸರ್ ಅವರ ಸಹಪತ್ನಿ ಪರಿವಾರದೊಂದಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಅವರ ತಂದೆಯವರಿಗೆ ಕೂಡ ಸನ್ಮಾನ ಕಾರ್ಯಕ್ರಮ ನಡೆಸ್ತಾ ಇದೆ. ಎಲ್ಲರೂ ಚಪ್ಪಾಳೆ ಅವರಿಗೆ ಸನ್ಮಾನಿಸಬೇಕು. ಇಂತಹ ಚಿಕ್ಕ ವಯಸ್ಸಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡುವಂತಹ ಅಸಾಧ್ಯ, ಆದರೆ ಅಸಾಧ್ಯವಾದ ತೆಗೆದು ಸಾಧ್ಯವನ್ನು ಮಾಡಿ ತೋರಿಸಿದಂತಹ ಇಬ್ಬರ ಸಹೋದರಿಯರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಅಂಜಲಿ ಗಾಯಕ್ವಾಡ್ ಹಾಗೂ ನಂದಿನಿ ಗಾಯಕ್ವಾಡ್ ಅದೇ ರೀತಿ ನಮ್ಮ ಬಾಲ್ಕಿ ತಾಲೂಕಿನ ಹಿರಿಯರು, ಮುಖಂಡರು, ರಾಜಕೀಯದಲ್ಲಿ ಬಹಳಷ್ಟು ಪ್ರಸಿದ್ಧರಾಗಿರುವಂತಹ ಹಿರಿಯರಾದಂತಹ ಶ್ರೀ ಶ್ರಾವಣ್ ಗಾಯಕ್ವಾಡ್ ಕೂಡ ವೇದಿಕೆ ಬರಬೇಕಂತ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅವರಿಗೆ ವಿನಂತಿಸಿಕೊಳ್ತೇನೆ. ಶ್ರೀಮಾನ್ ಶ್ರಾವಣ್ ಗಾಯಕ್ವಾಡ್ ಜಿ ವೇದಿಕೆ ಬರಬೇಕು. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ, ಧನ್ಯವಾದವನ್ನು ಕೋರುತ್ತೇನೆ. ವೇದಿಕೆ ಬರಬೇಕು. ಅದೇ ರೀತಿ ನಮ್ಮ ಲಕ್ಷ್ಮಣ್ ಜಗತಾಪ್, ಸೋಹಂ ಗೋರ್ಣೆ ತಬಲಾ ವಾದಕರು, ಓಂಕಾರ್ ಕುಜ್ಗುರೆ ಕೀಪ್ಯಾಡ್ ವಾದಕರು, ಅದೇ ರೀತಿ ಅನಿಕೇತ್ ಸಹಾರೆ ಡ್ರಮ್ ವಾದಕರು, ಇವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಶಿವಾಜಿ ಸಗರ್ ಅವರು ಈ ಕಾರ್ಯಕ್ರಮದ ಸಂಚಾಲಕರು ಹಾಗೂ ಈ ನಾದಬ್ರಹ್ಮ ಸಂಗೀತ ವಿದ್ಯಾಲಯದ ಸಂಚಾಲಕರು, ಅವರಿಗೆ ಎಲ್ಲ ಕಲಾವಿದರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಲಕ್ಷ್ಮಣ್ ಜಗತಾಪ್ ತಬಲಾ ವಾದಕರು, ಸೋಹಂ ಗೋರ್ಣೆ ತಬಲಾ ವಾದಕರು, ಓಂಕಾರ್ ಕುಜ್ಗುರೆ ಕೀಪ್ಯಾಡ್ ವಾದಕರು, ಅನಿಕೇತ್ ಸಹಾರೆ ಡ್ರಮ್ ವಾದಕರು ಈ
ಎಲ್ಲ ಕಲಾವಿದರಿಗೆ ನಮ್ಮ ನಾದಬ್ರಹ್ಮ ಸಂಗೀತ ವಿದ್ಯಾಲಯದ ಸಂಚಾಲಕರು ಶ್ರೀ ಶಿವಾಜಿರಾವ್ ಸಗರು ಈ ಕಾರ್ಯಕ್ರಮವನ್ನು ಸನ್ಮಾನ ಮಾಡ್ತಾ ಇದ್ದಾರೆ. ಕಲಾವಿದರಿಗೆ ಧನ್ಯವಾದ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಶ್ರಾವಣ ಗಾಯಕಿ ಅವರಿಗೆ ನಮ್ಮ ಶಿವಾಜಿರಾವ್ ಸಗರ್ ಅವರು ಸನ್ಮಾನ ಮಾಡಬೇಕಂತ ಉದ್ದೇಶಿಸ್ಕೊಳ್ತೀನಿ. ಮಾನನೀಯ ಶ್ರೀ ಶ್ರಾವಣ ಗಾಯಕವಾಡ್ ಅವರಿಗೆ ಶ್ರೀ ಶ್ರಾವಣ ಗಾಯಕವಾಡ್ ಅವರಿಗೆ ನಮ್ಮ ಶಿವಾಜಿರಾವ್ ಸಗರ್ ಅವರು ಸನ್ಮಾನ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿವರೆಗೆ ಈ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಈ ನಾದಬ್ರಹ್ಮ ಸಂಗೀತ ವಿದ್ಯಾಲಯ ವತಿಯಿಂದ ಈ ಸನ್ಮಾನ ಕಾರ್ಯಕ್ರಮವನ್ನು ಮುಕ್ತಾಯಗೊಂಡು ಈಗ ಗಣ್ಯರ ಒಂದು ಈ ಸಂಗೀತ ಕಾರ್ಯಕ್ರಮದ ಬಗ್ಗೆ ಮಾತನಾಡಲು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಯುವ ಮುಖಂಡರು, ಈ ಸಂಗೀತ ಪ್ರೇಮಿಗಳಾದಂತಹ, ಈ ಸದಾ ಸಂಗೀತಕ್ಕೆ ಸೇವೆಯನ್ನು ಸಲ್ಲಿಸಿದಂತಹ ಶ್ರೀ ನಮ್ಮ ಭಾರತೀಯ ತಾಲೂಕಿನ ಯುವ ಮುಖಂಡರಾದಂತಹ ಶ್ರೀ ಶಿವಲೋಕಣಿಯವರು ತಮ್ಮ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಂತ ಅವರಿಗೆ ನಿರ್ದೇಶಿಸಿಕೊಳ್ತೇನೆ. ಶ್ರೀ ಶಿವಲೋಕಣಿಯವರು. ಇವತ್ತಿನ ನಾಡಬ್ರಹ್ಮ ಸಂಗೀತ ಸಮಿತಿ ಭಾರತೀಯ ವತಿಯಿಂದ ವಿಶೇಷವಾಗಿ ಇವತ್ತಿನ ಸಂಗೀತದ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗ್ತಕ್ಕಂಥ ಅಂಗದರಾವ್ ಗಾಯಕ್ವಾಡ್ಜಿಯವರೇ ಹಾಗೂ ಅಂಜಲಿ ಗಾಯಕ್ವಾಡ್ ಅವರೇ ಹಾಗೂ ನಂದಿನಿ ಗಾಯಕ್ವಾಡ್ ಅವರೇ, ವಿಶೇಷವಾಗಿ ನಾವು ಬಹಳ ವರ್ಷದಿಂದ ನೋಡ್ತಕ್ಕಂಥ ಸಂಗೀತ ಪ್ರೇಮಿಗಳು ಹಾಗೂ ಗುರುಗಳಾಗ್ತಕ್ಕಂಥ ಆತ್ಮೀಯರಾಗ್ತಕ್ಕಂಥ ಶಿವಾಜಿ ಸಗರ್ಜಿ ಅವರೇ ಹಾಗೂ ದಿವ್ಯ ಸಾನ್ನಿಧ್ಯ ವಹಿಸ್ತಕ್ಕಂಥ ನಮ್ಮ ರಾಜೇಶ್ ಮಹಾರಾಜ್ ಪಾಟೀಲ್ಜಿ ಅವರು ವಿಶೇಷವಾಗಿ ಅವರು ಈ ಸಾನ್ನಿಧ್ಯ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ಆತ್ಮೀಯ ಸೋದರಾಗ್ತಕ್ಕಂಥ ಯಾವುದೇ ಕಾರ್ಯಕ್ರಮದಿದ್ದರೂ ಕೂಡ ನಾವೆಲ್ಲ ಒಂದೇ ಹಾಗೆ ಕೆಲಸ ಮಾಡ್ತಕ್ಕಂಥ ವಿಲಾಸ್ ಬಕ್ಕವರೇ ಹಾಗೂ ಹಿರಿಯ ಮುಖಂಡರಾಗ್ತಕ್ಕಂಥ ಆತ್ಮೀಯರಾಗ್ತಕ್ಕಂಥ ಶಾಂಪೀರ್ ಕೇಸ್ಕರ್ ಅವರೇ ಹಾಗೂ ಈ ತಾನೇ ಬರ್ತಕ್ಕಂಥ ಸಮಾಜ ಸೇವಕರು, ಭಾರತೀಯ ಒಂದು ಖ್ಯಾತ ರಾಜಕೀಯ ಜೀವನ ಮಾಡ್ತಕ್ಕಂಥ ಆತ್ಮೀಯ ಹಿರಿಯ ಸಹೋದರಾಗ್ತಕ್ಕಂಥ ಶ್ರಾವಣಜಿ ಗಾಯಕ್ವಾಡ್ ಅವರೇ ಹಾಗೂ ನಮ್ಮ ಈ ಬಾಲಾಜಿ ಸರ್ ಅವರೇ ಹಾಗೂ ಹಿರಿಯರು. ನಾನು PUC ಎಕ್ಸಾಮ್ದಲ್ಲಿದ್ದೇನೆ, ನಾನು ಮಾತಿರೋ ಸರ್ಗೆ ಅಂತ ಮರ್ಲಿಕ್ಕಾಗಲ್ಲ. ಆಗ ನಾನು PUCದಲ್ಲಿ ಎಕ್ಸಾಮ್ದಾಗ ಇದ್ದಾಗ PUCದಾಗ ಮಾತಿರೋ ಸರ್ ರೂಮ್ ಸೂಪರ್ವೈಸರ್ ಇದ್ದು ಅವ್ರು ಎಷ್ಟು ಶಾಂತ ಅಂದ್ರೆ ನಾವು ಹೊತ್ತಿಗೆ ಕಾಪಿ ಮಾಡೋದು ಭಾಳ ಮುಸ್ಕಿಲ್ ಇತ್ತು. ಅದಕ್ಕೆ ಸಾಕು ಸರ್ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಬಸವರಾಜ್ ಅಣ್ಣವ್ರು ಕೂಡ ಇದ್ದಾರೆ. ಅದೇ ರೀತಿ ನಮ್ಮ ಸಹೋದರಿ ಶ್ರೀದೇವಿ ಸೋಲಾಪುರಿ ಅವರಿಗೆ ಸಂಗೀತ ಕಲಿಸ್ತಕ್ಕಂಥ ಹನುಮಿಯಾ ಗುರುಜಿ ಅವರು, ನಮ್ಮ ಅಕ್ಕವರಿಗೆ ಕೂಡ ಸಂಗೀತ ಕಲಿಸ್ತಕ್ಕಂಥ ಹನುಮಿಯಾ ಗುರುಜಿ ಹಾಗೂ ಕೇಶವರಾವ್ ಗುರುಜಿ ಅವರಿಗೆ ನೆನಪು ಮಾಡಲೇಬೇಕಲ್ಲ. ಮತ್ತು ಎರಡನೇದು ನಮ್ಮ PSI ರಿಟೈರ್ಡ್ PSI ಇರ್ತಕ್ಕಂಥ ಅಶೋಕ್ ಸರ್ ಅವರೇ ಹಾಗೂ ಭಯ್ಯ ಅವರೇ, ಮತ್ತೆ ಬಹಳಷ್ಟು ಜನ ಇವಾಗ ನಮ್ಮ ಮಾತ್ರ ರಾಠೋಡ್ ಸರ್ ಕೂಡ ಇದ್ದಾರೆ. ಅವ್ರಿನ್ನೂ ನಾನು ಇನ್ನೂ ಬರ್ಲಿಕ್ಕಾಗಲ್ಲ, ಯಾಕಂದ್ರೆ ನಾನು ಹೈಸ್ಕೂಲ್ದಲ್ಲಿ ಏನದ ಬಹಳಷ್ಟು ನಾನು ಅವ್ರ ಹತ್ರ ಟ್ಯೂಷನ್ ಹೋಗ್ತೀನಿ. ಚೌಡಿಯಲ್ಲಿ ಏನದ ಅವ್ರು ಇಂಗ್ಲೀಷ್ ಗುರುಗಳಿದ್ದಾರ, ಬಹಳ ಸರಳತೆ ಹಾಗೆ ಬಹಳಷ್ಟು ಜನ ಅಕ್ಕ ತಂಗಿಯರಿದ್ದಾರೆ ಹಾಗೂ ಅಣ್ಣ ತಮ್ಮಂದಿರೇ.
ನಮ್ಮ ಕೇಶವರಾವ್ ಗುರುಜಿ ಇರಲಿ, ಭಾರತೀಯರಿಂದ ಸಂಗೀತ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಲಿಕ್ಕೆ ನಾವು ಇವತ್ತು ಬಹಳಷ್ಟು ಪ್ರಯತ್ನ ಮಾಡಿಗೋಸ್ಕರ ನಾವೆಲ್ಲ ಒಂದು ಜಾಗದಲ್ಲಿ ಸೇರ್ತಕ್ಕಂಥ ಇವತ್ತಿನ ನಾವು ಕೃಪೆ ಅಂತ ಹೇಳ್ತೇನೆ. ನಾನು ಈ ಸಂಗೀತ ಕಾರ್ಯಕ್ರಮದಲ್ಲಿ ನನ್ನನ್ನು ಅಧ್ಯಕ್ಷತೆ ಸ್ಥಾನ ವಹಿಸಿ ನಾನು ಬಹಳ ಸರಿ ಒಂದು 8 ಸರಿ ನನಗೆ ಶಿವಾಜಿ ಸಾಗರ್ ನನಗೆ ಅಧ್ಯಕ್ಷ ಸ್ಥಾನ ಮಾಡಿದ್ದಾರೆ. ನಾನು ಬಹಳಷ್ಟು ಕಾರ್ಯಕ್ರಮ ನೋಡ್ತಿರ್ಬೇಕು, ರಾಜಕೀಯ ಕಾರ್ಯಕ್ರಮ ನೋಡ್ತಿರ್ಬೇಕು, ಸಾರ್ವಜನಿಕ ಕಾರ್ಯಕ್ರಮ ನೋಡ್ತಾ ಇರಬೇಕು. ಆದ್ರೆ ಸಂಗೀತ ಕಾರ್ಯಕ್ರಮದಲ್ಲಿ 10 ನಿಮಿಷ ಕುಂತಿದೆ, ಅದು ಸುಖನೇ ಬೇರೆ ಇದೆ. ಅದು ಜೀವನದಲ್ಲಿ ಒಂದರಿಂದ ನಮ್ಗೆ ಯಶಸ್ವಿ ಕಡೆಯಿಂದ ಶಾಂತಿಯಿಂದ ಇರ್ತಕ್ಕಂಥ ಕಾರ್ಯಕ್ರಮ ಯಾವುದು? ಸಂಗೀತ ಕಾರ್ಯಕ್ರಮ. ಈ ಸಂಗೀತದಲ್ಲಿ ಇವತ್ತು ನೋಡ್ತಾ ಇದ್ದೇವೆ, ಬೆಳಗ್ಗೆ ಎದ್ದು ಕೂಡಲೇ ಮಕ್ಕಳಿಗೆ ಏನಾರ ಅಡಿಗೆ ಮಾಡಬೇಕು, ಮತ್ತೇನಾರ ಅವ್ರಿಗೆ ಶಾಲೆ ಕಳಿಸ್ಬೇಕು, ತಂದೆ ಕೆಲಸಕ್ಕೆ ಹೋಗ್ಬೇಕು. ದಿನದ ಒತ್ತಡದಲ್ಲಿ ಇರ್ತಕ್ಕಂಥ ನಮ್ಮ ಜೀವನದ ಶೈಲಿ ಏನಾದ್ರು ಒಂದು ಸಂಗೀತ ಕಾರ್ಯಕ್ರಮ ಮಾಡಿಸ್ಕೊಂಡು ಅದು ಬಹಳ ಶಾಂತಿ ನೆಮ್ಮದಿ ಇದೆ ಅಂತ ನಾನು ಹೇಳ್ತೀನಿ ಬಂಧುಗಳೇ. ನಾನು ಬಹಳಷ್ಟು ಜನ ನನ್ನ ಅಕ್ಕದಿಂದ ನನ್ನ ಮನೆ ಪಕ್ಕದಲ್ಲೂ ಕೂಡ ಸಂಗೀತಗಾರರಿದ್ದಾರೆ. ಅವ್ರು ಬೆಳಗ್ಗೆ ಸ್ಕೂಲ್ ಹೋಗೋ ಮೊದಲು ಕೂಡ ಒಂದು ಹಾಡು ಹಾಡ್ತಾರೆ, ಸಂಜೆ ಪರಿ ಬಂದಾಗ ಕೂಡ ಒಂದು ಹಾಡು ಹಾಡ್ತಾರೆ. ಅಂದ್ರೆ ಒಂದು ಸಂಗೀತದಲ್ಲಿ ಬಹಳಷ್ಟು ಸುಖ ಇದೆ, ನೆಮ್ಮದಿ ಇದೆ, ಶಾಂತಿ ಇದೆ ಅಂತ ಹೇಳ್ತೀನಿ. ಅದೇ ರೀತಿ ನಾನು ಅಂಗರಾವ್ ಗಾಯಕವಾಡ್ಜಿ ಅವರಿಗೆ ಬಹಳ पुण्य ಮಾಡಿದ್ರೆ ನೀವು तुम्ही लय पुण्य केलं म्हणून मला वाटतं साहेब. तुम्ही आम्हाला सुख नाही, तुम्हाला लय सुख आहे साहेब. त्याच्यानंतर आमच्या अंजलीताई, नंदिनीताई दोघा मुली तुम्हाला सरस्वतीचा अवतार भेटत आहे, ते लय पुण्याचं काम आहे म्हणून तुमचं मी लय मोठा धन्यवाद म्हणता. ते भाषण करायचा समय नाही, आता कार्यक्रम बघायचा समय आहे. सगळ्याला अनेक बार धन्यवाद करून माझं 2 वर्ष होतं. जय हिंद, जय हिंद. ಧನ್ಯವಾದ. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ಶ್ರೀ ಶಿವಲೋಕೋಟಿ ಅವರಿಗೆ ವಿಶೇಷವಾಗಿ ಅವರು ಮಾತನಾಡುವುದರಲ್ಲಿ ಈ ಇಬ್ಬರು ಸಹೋದರಿಯರು, ಈ ಪಂಡಿತ್ ಅಂಗದರಾವ್ ಗಾಯಕವಾಡ್ ಅವರು ಬಹಳಷ್ಟು ಪುಣ್ಯವಂತರು, ಪೂರ್ವಜನ್ಮದ ಪುಣ್ಯವಂತರು. ಯಾಕಂದ್ರೆ ಇಂಥ ಸರಸ್ವತಿ ಮಾತೆಯವರು ಸುಪುತ್ರಿಯರಾಗಿ ಇಡೀ ರಾಷ್ಟ್ರಕ್ಕೆ ಹೆಸರುವಾಸಿಯಾಗಿದ್ದಂಥ ಅಂಜಲಿ ಗಾಯಕವಾಡ್ ಹಾಗೂ ನಂದಿನಿ ಗಾಯಕವಾಡ್ ಅವರಿಗೆ, ಅದೇ ರೀತಿ ಅವರಿಗೆ ಶಿವಲೋಕಂಡಿ ಅವರಿಗೆ ಧನ್ಯವಾದ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಈ ತಾನೇ ಆಗಮಿಸಿದಂತಹ ಅತಿಥಿ ಸ್ಥಾನಕ್ಕೆ ಅಲಂಕರಿಸಬೇಕು ರಾಜಕೀಯ ಧುರೀಣರು ಶ್ರೀ ಜನಾರ್ದನ್ ರಾವ್ ಬಿರಾದಾರ್ ಅವರು ಈ ವೇದಿಕೆಗೆ ಬರಬೇಕಂತ ಅವರಿಗೆ ವಿನಂತಿಸಿಕೊಳ್ತೇನೆ. ಶ್ರೀ ಜನಾರ್ದನ್ ರಾವ್ ಬಿರಾದಾರ್ ಅವರು ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿ ಸ್ಥಾನವನ್ನು ಅಲಂಕರಿಸಲು ನಮ್ಮ ಇವರು ಬರಬೇಕು ವಿನಂತಿಸಿಕೊಳ್ತೇನೆ. ಅವರನ್ನು ಸನ್ಮಾನಿಸಲು ನಮ್ಮ ಶಿವಾಜಿರಾವ್ ಸಾಗರ್ ಅವರು, ಸಂಚಾಲಕರು ನಾಥಬ್ರಹ್ಮ ಸಂಗೀತ ವಿದ್ಯಾಲಯ, ಅವರು ಶ್ರೀ ಜನಾರ್ದನ್ ರಾವ್ ಬಿರಾದಾರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದರು. ಧನ್ಯವಾದ ಶ್ರೀ ಜನಾರ್ದನ್ ರಾವ್ ಬಿರಾದಾರ್ ಅವರಿಗೆ. ಇನ್ನು ಮುಂದೆ ನಮ್ಮ ನಾಥಬ್ರಹ್ಮ ಸಂಗೀತ ವಿದ್ಯಾಲಯದ ಸಂಚಾಲಕರಾದಂತಹ ಶ್ರೀ ಶಿವಾಜಿರಾವ್ ಸಾಗರ್ ಅವರಿಗೆ ನಮ್ಮ ಗುರು ಗಿರಿ ಮಹಾರಾಜ್ ಅವರು ಅವರ ಸಂಘದಿಂದ, ನಮ್ಮ ಭಜನೆ ಮಂಡಳ ಸಂಘದಿಂದ ಶ್ರೀ ಶಿವಾಜಿರಾವ್ ಸಾಗರ್ ಅವರು, ನಾಥಬ್ರಹ್ಮ ಸಂಗೀತ ಸಂಚಾಲಕರು ಶ್ರೀ ಶಿವಾಜಿರಾವ್ ಸಾಗರ್ ಅವರಿಗೆ ಗಿರಿ ಮಹಾರಾಜ್ ಸಂಘದಿಂದ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಶಿವಾಜಿರಾವ್ ಸಾಗರ್ ಅವರು ಆ ಸನ್ಮಾನವನ್ನು ಸ್ವೀಕರಿಸಬೇಕು. ಮೊದಲು ಈ ಕಾರ್ಯಕ್ರಮದ ಶ್ರೇಯವನ್ನು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಬೇಕಂದ್ರೆ ಬಹಳಷ್ಟು ಒಂದು 3 ತಿಂಗಳಿಂದ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಶ್ರೀ ಶಿವಾಜಿರಾವ್ ಸಾಗರ್ ಅವರು ಅವರಿಗೆ ನಮ್ಮೆಲ್ಲರ ಪರವಾಗಿ, ಅದೇ ರೀತಿ ನಮ್ಮ ಬಾರ್ಕಿ ತಾಲೂಕಿನ ಇನ್ನೊಂದು ಶ್ರೇಷ್ಠ ರಾಜ್ಯ ಮಟ್ಟದ ವಿಜೇತರಾದಂತಹ ಶ್ರೀ ಹನುಮೇ ಗುರುಜಿ ಅವರಿಗೆ ನಮ್ಮ ಶಿವಾಜಿರಾವ್ ಸಾಗರ್